ನಮಸ್ಕಾರ ರೀ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ನಿಮಗೆ ಚಿಕನ್ 65 ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದೀನಿ ರೀ. ನೋಡಿರಿ, ಇದು ರೆಸ್ಟೋರೆಂಟ್ ಆ್ಯಂಡ್ ಹೋಟೆಲ್ ಸ್ಟೈಲ್ ಒಳಗೆ ನಾ ಚಿಕನ್ 65 ಮಾಡಿ ತೋರಿಸೀನಿ. ಮಾಡೋದು ಭಾಳ ಈಸಿ ಐತ್ರಿ, ಹಾಗೆ ಟೇಸ್ಟ್ನೂ ಭಾರಿ ಇರ್ತದೆ ರೀ. ನೋಡಿರಿ, ಇದನ್ನು ಹೆಂಗೆ ಮಾಡೋದು ಅಂತ ಹೇಳೋನು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಟ್ಟು ಹೋಗ್ರಿ. ನೋಡಿರಿ, ಇದ್ರಾಗ ನಾನು ಅರ್ಧ ಕಿಲೋ ಚಿಕನ್ ತೊಗೊಂಡಿನಿ. ಅದ್ರಾಗ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲ, ಹಾಗೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ಹಾಕೋರಿ. ನಿಮ್ಗೆ ಭಾಳ ಖಾರ ಬೇಕಂದ್ರೆ ಖಾರ ತೊಗೋರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಂಗೆ ಒಂದಿಟ್ಟು ಅರಿಶಿಣ ಪುಡಿ ಮತ್ತು ಮೊಸರು ಹಾಕೋರಿ. ಇದಕ್ಕೆ ಮ್ಯಾರಿನೇಟ್ ಮಾಡೋಕೆ ಮೊಸರು ಭಾಳ ಇಂಪಾರ್ಟೆಂಟ್ ನೋಡಿರಿ. ಮತ್ತು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ಅದ್ರ ಮೇಲೆ. ಮತ್ತು ಒಂದು ಸ್ವಲ್ಪ ಕೆರ್ಬೇವು ಹಾಕೊಂಡು ಕಿಶಿಂದ ಒಂದು ಸ್ವಲ್ಪ ಲಿಂಬಿಕಾಯಿ ಹಿಂಡ್ಕೋರಿ. ಲಿಂಬಿಕಾಯಿ ಹಾಕಿ ಹಿಂಡ್ಕೊಂಡ್ರೆ ಸ್ವಲ್ಪ ಜ್ಯೂಸಿಯಾಗಿ ಬರ್ತದೆ. ಅದನ್ನು ಮಿಕ್ಸ್ ಮಾಡ್ಕೊಂಡೆಲ್ಲ ಚಂದಕ್ಕೆ ಒಂದು ಅರ್ಧ ತಾಸು ಫ್ರಿಜ್ನಾಗ ಇಟ್ಕೋರಿ. ಆಮ್ಯಾಗ ಒಂದು ಅರ್ಧ ತಾಸು ಆದಮೇಲೆ ಅದಕ್ಕೆ ಮ್ಯಾಗ ಕಾರ್ನ್ಫ್ಲೋರ್ ಹಾಕೊಂಡು ಕಿಶಿಂದ ಚಂದಕ್ಕೆ ಮಿಕ್ಸ್ ಮಾಡ್ಕೋರಿ. ಕಾರ್ನ್ಫ್ಲೋರ್ ಹಾಕೊಂಡ್ಸಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೀದಾ ಇಮಿಡಿಯೇಟ್ಲಿ ಮಾಡೋಕೆ ಚಲೋ ಮಾಡಿರಿ. ಯಾಕಂದ್ರೆ ಕಾರ್ನ್ಫ್ಲೋರ್ ಎಲ್ಲ ಹಿಟ್ಟು ಜೋಡಿ ಮಿಕ್ಸ್ ಹಾಕಿಸಿಂದ ಸ್ವಲ್ಪ ಅಳಕಾಗ್ಬಿಡ್ತದೆ. ಅಷ್ಟರ ತನಕ ಬಿಡಬೇಡ್ರಿ. ಈಗ ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ರೀ, ಅದ್ರ ಕಾಲಾಗ ಈಗ ನೆಕ್ಸ್ಟ್ ಬಿಸಿ ಎಣ್ಣೆಯಾಗ ಒಂದೊಂದು ಹಾಕೊಂಡು ಕಿಶಿಂದ ಕೆಂಪಾಗಂಗೆ ಹುರ್ಕೊಳ್ಳೋಣ್ರಿ. ಒನ್ ಬೈ ಒನ್ ಹಾಕೊಂಡು ಕಿಶಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿರ್ಬೇಕ್ರಿ. ಸ್ವಲ್ಪ ಗ್ಯಾಸ್ ಜೋರು ಇಟ್ಕೋರಿ. ಸಣ್ಣ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಮ್ಯಾಗಿನ ಹಿಟ್ಟೆಲ್ಲ ಬಿಟ್ಕೊಂಡ್ಬಿಡ್ತದೆ ರೀ. ಸ್ವಲ್ಪ ಗ್ಯಾಸ್ ಜಾಸ್ತಿ ಇಟ್ಕೊಂಡು ಕಿಶಿಂದ ಬರಾಬರ ಸ್ವಲ್ಪ ತಿರುಬೇಡ್ರಿ. ಮ್ಯಾಲಿಂದ ಮ್ಯಾಗ ಮಾಡಿ ಕಿಶಿಂದ ಎಲ್ಲ ಕಡೆ ಚಂದಕ್ಕೆ ಪ್ರಾಪರಾಗಿ ಹುರಿಬೇಕಿರೋದು. ನೋಡಿರಿ, ಈಗ ಇದು ಚಂದಕ್ಕೆ ಪ್ರಾಪರಾಗಿ ರೆಡಿ ಆಯ್ತು ರೀ. ನೋಡಿರಿ, ಮನ್ಯಾಗ ಎಷ್ಟು ಬಾರಿಯಾಗಿ ನಾವು ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಚಿಕನ್ 65 ಮಾಡ್ಕೊಂಡು ತಿನ್ಬೋದು ರೀ. ಇದಕ್ಕೆ ನಾವು ಮ್ಯಾಗ ಒಂದಿಟ್ಟು ಹುರಿದಿದ್ದ ಕೆರ್ಬೇವು, ಅದೇ ಎಣ್ಣೆ ಒಂಚೂರು ಕೆರ್ಬೇವು ಹುರ್ಕೊಂಡು ಕಿಶಿಂದ ಮ್ಯಾಲೆ ಹಾಕ್ಕೊಂಡು ತಿಳ್ಕೊರಿ. ಅದೂ ಟೇಸ್ಟ್ ಭಾರಿ ಇರ್ತೈತೆ ರೀ ತಿನ್ನಾಗ. ಸ್ವಲ್ಪ ಸೈಡಿಗೆ ಉಳ್ಳಾಗಡ್ಡಿ ತೊಗೊಂಡು ಕಿಶಿಂದ ಅದ್ರ ಜೋಡಿ ಮಿಕ್ಸ್ ಮಾಡ್ಕೊಂಡು ತಿನ್ನಕತ್ತರ ಅದು ಮಜಾನೇ ಬೇರೆ ನೋಡಿರಿ. ಮತ್ತು ಹೊಳಿ ನಾವು ಮನ್ಯಾಗ ಮಾಡ್ಕೊಂಡು ತಿನ್ಬೇಕತ್ತೇಶಿಂದ ಮನ್ಯಾಗ ಬೇಡ್ಕಿಸಿಂದ ಮಾಡ್ಕೊಂಡು ತಿಂತಾರೆ ರೀ. ನೋಡಿರಿ, ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೆಂಗಾಗಿದೆ ತೇಶಿಂದ ಒಂದು ಕಮೆಂಟ ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.